ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇಡುವಂತೆ ಸೂಚನೆ ಸಿಕ್ಕಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಆಗ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಆಸ್ಪತ್ರೆಗಳನ್ನು ಸನ್ನದ್ಧವಾಗಿಡೋದಕ್ಕೆ ಸೂಚನೆ ಸಿಕ್ಕಿದೆ. ಅಂದರೆ ಬೆಡ್ ರೆಡಿ ಇದೆಯಾ, ಆಕ್ಸಿಜನ್, ICU ಘಟಕ, ಇದರ ಬಗ್ಗೆ ವರದಿಯನ್ನು ಕೊಡಿ ನಿಮ್ಮ ಆಸ್ಪತ್ರೆಗಳಿಂದ ಅಂತ ಆರೋಗ್ಯ ಇಲಾಖೆ ಕೇಳಿದೆ. ಅಂದರೆ ನಿಮ್ಮ ಆಸ್ಪತ್ರೆಯಲ್ಲಿ ಅವೈಲಬಿಲಿಟಿ ಬೆಡ್ ಎಷ್ಟಿದೆ, ಆಕ್ಸಿಜನ್ ಪ್ಲಾಂಟ್ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ, ICU ಘಟಕಗಳು ಸರಿಯಾಗಿದೆಯಾ. ಆರೋಗ್ಯ ಇಲಾಖೆ ಆಯುಕ್ತರಿಗೆ ಸರ್ಕಾರ ಈ ಆದೇಶವನ್ನು ಕೊಟ್ಟಿದೆ. ಅವರು ರಿಪೋರ್ಟನ್ನು ಕೊಡಬೇಕು. ಇಡೀ ರಾಜ್ಯದ ಜಿಲ್ಲಾಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಎಲ್ಲ ಕಡೆಯಿಂದಲೂ ಕೂಡ. ಹಾಗಾಗಿ ಈಗ ರಿಪೋರ್ಟನ್ನು ಕೇಳಿದೆ. ರಿಪೋರ್ಟ್ ಕೊಂಡ ತಕ್ಷಣ ಎಲ್ಲೆಲ್ಲಿ ಏನೇನು ಶಾರ್ಟೇಜ್ ಇದೆ ಅದೆಲ್ಲವನ್ನು ರಾಜ್ಯ ಆರೋಗ್ಯ ಇಲಾಖೆ ಈಗ ಫುಲ್ಫಿಲ್ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಕಷ್ಟ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಆರೋಗ್ಯ ಇಲಾಖೆ ಈಗಿಂದಲೇ ತಗೊಳ್ತಾ ಇದೆ. ಪ್ರಮುಖವಾಗಿ ಕೋವಿಡ್ ಏನಾದರೂ ಜಾಸ್ತಿ ಆದರೆ, ಹಾಸ್ಪಿಟಲೈಸೇಷನ್ ಜಾಸ್ತಿ ಆದರೆ ಅದಕ್ಕೆ ಸರ್ಕಾರಿ ಆಸ್ಪತ್ರೆಗಳು ಸನ್ನದ್ಧವಾಗಿದೆಯಾ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ, ಪ್ರತಿ ಆಸ್ಪತ್ರೆಯಲ್ಲೂ ಕೂಡ ಕೋವಿಡ್ಗೆ ಅಂತಲೇ ಏನಾದರೂ ಬೆಡ್ಗಳನ್ನು ಮೀಸಲಿಟ್ಟಿದ್ದಾರಾ, ಈ ರಿಪೋರ್ಟ್ ಕೊಡಬೇಕು. ಏನು, ಸಾರ್ವಜನಿಕ ಆಸ್ಪತ್ರೆಗಳು ಸನ್ನದ್ಧವಾಗಿರಬೇಕು. ಕೊರೋನಾ ಎದುರಿಸೋದಕ್ಕೆ ಆಸ್ಪತ್ರೆ ಸನ್ನದ್ಧವಾಗಿರುವ ಬಗ್ಗೆ ಇಂಡಿವಿಜುವಲ್ ಪ್ರತಿ ಆಸ್ಪತ್ರೆಯಿಂದನೂ ಕೂಡ ಹಾಸ್ಪಿಟಲ್ನ ಡೀನ್ ಯಾರಿರ್ತಾರೆ ಅವರು ರಿಪೋರ್ಟನ್ನು ಕೊಡಲೇಬೇಕಾಗುತ್ತೆ. ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಮುಂಜಾಗ್ರತಾ ಕ್ರಮಕ್ಕೆ ಸೂಚನೆ. ಜಿಲ್ಲಾಸ್ಪತ್ರೆಗಳು ಹಾಗೂ ಹೀಗೂ ಓಕೆ, ಒಂದು ರೇಂಜ್ಗೆ ತಯಾರಾಗ್ತವೆ. ಬಟ್ ತಾಲೂಕು ಆಸ್ಪತ್ರೆಗಳಿಗೆ ಫೆಸಿಲಿಟಿ ಇಲ್ಲ ಸರಿಯಾಗಿ. ಜನ ಎದ್ದರೆ ಬಿದ್ದರೆ ತಾಲೂಕು ಆಸ್ಪತ್ರೆಗೆ ಓಡಿ ಹೋಗ್ತಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಎಷ್ಟು ಜನರನ್ನ ಅಂತ ತುಂಬ್ಕೊಳ್ಳೋಕ್ಕಾಗತ್ತೆ. ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳ ICU ಘಟಕಗಳ ಉಪಕರಣಗಳ ಬಗ್ಗೆ ವರದಿ ಕೊಡಿ ಅಂತ ಕೇಳಿದ್ದಾರೆ. ಅಂದರೆ ಎಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇದೆಯಾ, ICUನಲ್ಲಿ ಯಾವುದೇ ಲೋಪದೋಷಗಳಿಲ್ವಾ, ಈ ರೀತಿಯಾದಂತಹ ರಿಪೋರ್ಟನ್ನು ಕೊಡಬೇಕಾಗುತ್ತೆ. ICUನಲ್ಲಿ ಎಷ್ಟು ಬೆಡ್ ಇದೆ, ಅದರಲ್ಲಿ ಕೋವಿಡ್ಗೆ ಎಷ್ಟು ಮೀಸಲಿಡಬೇಕಾಗುತ್ತೆ. ಇನ್ನು ಜಂಟಿ ಆಯುಕ್ತರು ಜಿಲ್ಲಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವರದಿಯನ್ನು ಕೊಡಬೇಕಾಗತ್ತೆ. ಜಾಯಿಂಟ್ ಕಮಿಷನರ್ಗೆ ವರದಿಯನ್ನು ಕೊಡಬೇಕಾಗುತ್ತೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವರದಿ ಕೊಡಬೇಕು. ಆಕ್ಸಿಜನ್ ಪ್ಲಾಂಟ್ಗಳ ಕಾರ್ಯವೈಖರಿ ಬಗ್ಗೆ ವರದಿ ನೋಡೋದು ವೆರಿ ಇಂಪಾರ್ಟೆಂಟ್ ಇದು. ಯಾಕೆಂದರೆ ಕಳೆದ ಬಾರಿಯೆಲ್ಲ ಆಕ್ಸಿಜನ್ ದುರಂತ ನಿಮಗೆ ನೆನಪಿರಬೇಕು, ಚಾಮರಾಜನಗರದಲ್ಲಾಗಿದ್ದು. ಇವೆಲ್ಲ ಕೆಲವು ಕಡೆ ಆಕ್ಸಿಜನ್ ಶಾರ್ಟೇಜ್ ಬಂತು, ಸಿಲಿಂಡರ್ಗಳಿರಲಿಲ್ಲ. ಹಾಗಾಗಿ ಆಕ್ಸಿಜನ್ ಪ್ಲಾಂಟ್ಗಳ ಕಾರ್ಯವೈಖರಿಯ ಬಗ್ಗೆ ವರದಿ ಕೊಡಬೇಕು. ಇನ್ನು ಆಕ್ಸಿಜನ್ ಸಿಲಿಂಡರ್ ತುಂಬಿಸುವ ಬಗ್ಗೆ ಕ್ರಮ ಕೈಗೊಂಡು ವರದಿ ಸಲ್ಲಿಸಬೇಕು. ಇದು ಜಾಯಿಂಟ್ ಕಮಿಷನರ್ ಮಾಡ್ತಾರೆ. ಜೊತೆಗೆ DC ಅವರು ಕೂಡ ಇದರ ಬಗ್ಗೆ ನಿಗಾ ವಹಿಸ್ತಾರೆ. ಆಯಾ ಜಿಲ್ಲೆಗಳಿಗೆ ಆಕ್ಸಿಜನ್ ಸಿಲಿಂಡರ್ ತುಂಬಿಸುವ ಪ್ಲ್ಯಾಂಟ್ಗಳು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ICUನಲ್ಲಿರ್ತಕ್ಕಂಥ ಯಂತ್ರೋಪಕರಣಗಳ ಬಗ್ಗೆ ತಪಾಸಣೆಯನ್ನು ಮಾಡಬೇಕು, ರಿಪೋರ್ಟ್ ಕೊಡಬೇಕಾಗತ್ತೆ. ಅಕಸ್ಮಾತ್ ಸರಿ ಇಲ್ಲ ಅಂತಂದರೆ ಸರಿಪಡಿಸಬೇಕಾಗತ್ತೆ. ಆ ರಿಪೋರ್ಟ್ ಕೇಳಿದ್ದಾರೆ. ICUನಲ್ಲಿರುವ ಔಷಧಿಗಳ ಬಗ್ಗೆ ಕೂಡ ಲಭ್ಯತೆ ಎಷ್ಟಿದೆ ಅದರ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಬೇಕು. ಅಂದರೆ ಸಾಕಷ್ಟು ಸ್ಟಾಕ್ ಇಟ್ಕೋಬೇಕು ಅಂತ ಅಲ್ಲ, ಅವ್ರು ಇಟ್ಕೋತಾರೆ. ಮೊದಲು ನೀವು ಸಪ್ಲೈ ಮಾಡಬೇಕಲ್ಲ, ನೀವು ಸಪ್ಲೈ ಮಾಡಬೇಕು ಕರೆಕ್ಟಾಗಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ರಾಜ್ಯಾದ್ಯಂತ ಜಿಲ್ಲಾ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು, ಸಾರ್ವಜನಿಕ ಆಸ್ಪತ್ರೆಗಳು ಸರ್ಕಾರಿಯದ್ದು ಇದನ್ನು ಕೋವಿಡ್ಗೆ ಸನ್ನದ್ಧದಲ್ಲಿ ಇಡುವಂತೆ ರಿಪೋರ್ಟ್ ಕೇಳಿದ್ದಾರೆ. ಈಗ ಏನು ರಿಪೋರ್ಟ್ ಕೊಡಬೇಕಾಗತ್ತೆ, ಮತ್ತು ಒಂದು ವೇಳೆ ಏನಾದರೂ ಅಲ್ಲಿ ತೊಂದರೆಗಳಾದರೆ ಆರೋಗ್ಯ ಇಲಾಖೆಯವರು ಇಮಿಡಿಯೇಟಾಗಿ ಅದರ ಕಡೆ ಗಮನ ಹರಿಸ್ತಾರಾ, ಸರಿಪಡಿಸ್ತಾರಾ, ಹೇಗೆ ಅಂತ? ಅರವಿಂದ್, ಈಗ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರು ನಿನ್ನೆ ಎಲ್ಲ DHOಗಳ ಜೊತೆ ಸಭೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಸೂಚನೆ ಕೊಟ್ಟಿರುವಂಥದ್ದು,
ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಪ್ರಮುಖವಾಗಿ ಐಸಿಯು ಘಟಕಗಳು ವರ್ಕ್ ಆಗ್ತಾ ಇದೆಯಾ, ಎಷ್ಟು ಆಕ್ಸಿಜನ್ ಬೇಕಿದೆ, ಆಕ್ಸಿಜನ್ ಪ್ಲಾಂಟ್ಗಳು ಎಷ್ಟಿದೆ, ಇದೆಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಳೋಕ್ಕಾಗಿದ್ದಾರೆ. ಏನಾದರೂ ಸಮಸ್ಯೆ ಇದ್ದರೆ ಅದರ ಬಗ್ಗೆ ವರದಿ ಕೊಡಲಿಕ್ಕೂ ಕೂಡ ಹೇಳಿದರೆ. ಯಾಕೆ ಅಂತಂದರೆ ಇವತ್ತು ಒಂದು ಸಭೆ ಇದೆ ಕೇಂದ್ರ ಆರೋಗ್ಯ ಸಚಿವರ ಜೊತೆ. ಆರೋಗ್ಯ ಸಚಿವರಿಗೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡಬೇಕಾಗತ್ತೆ. ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆನೂ ಕೂಡ ವರದಿಯನ್ನು ಸಲ್ಲಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಈ ಒಂದು ಸನ್ನದ್ಧರಾಗಿದ್ದಾರಾ ಇಲ್ವೋ ಅಂತೇಳಿ ವರದಿಯನ್ನು ಕೂಡ ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಈಗ ಆರೋಗ್ಯ ಇಲಾಖೆ ಆಯುಕ್ತರಿಗೆ ಸರ್ಕಾರ ವರದಿಯನ್ನು ಕೇಳಿರುತ್ತದೆ. ಅವರು ನಾಳೆ ಅಥವಾ ನಾಡಿದ್ರ ಒಳಗಡೆ ರಾಜ್ಯಾದ್ಯಂತ ಇರತಕ್ಕಂಥ ಜಿಲ್ಲಾಸ್ಪತ್ರೆಗಳಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧಿಗಳು ಶೇಖರಣೆ ಮಾಡ್ಕೊಂಡಿದ್ದಾರೆ. ಔಷಧಿಗಳ ಕೊರತೆ ಇದೆಯಾ ಅಥವಾ ಇಲ್ವಾ, ಮತ್ತು ಆಕ್ಸಿಜನ್ ಪ್ಲಾಂಟ್ಗಳ ಕೊರತೆ ಐತಾ ಇಲ್ವಾ, ಮತ್ತು ಐಸಿಯು ಘಟಕಗಳ ಕೊರತೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಅವರು ವರದಿಯನ್ನು ಕೊಡಬೇಕಾಗುತ್ತೆ. ನಾಳೆ ಅಥವಾ ನಾಡಿದ್ದು ವರದಿನ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಪ್ರಮುಖವಾಗಿ ಎಲ್ಲವನ್ನು ಕೂಡ ಸಿದ್ಧವಾಗಿ ಇಟ್ಕೊಳ್ಳೋದಕ್ಕೆ, ಅಂದರೆ ಒಂದು ವೇಳೆ ಏನಾದರೂ ಕೇಸ್ ರೈಸ್ ಆದರೆ, ಪೀಕಿಗೆ ಹೋದರೆ ಅದನ್ನು ಸಡನ್ನಾಗಿ ಎದುರಿಸೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ಆಗಬೇಕಾಗಿದೆ. ಆಗ ಸಮಸ್ಯೆಗಳನ್ನು ಎದುರಿಸೋದು ಬೇಡ ಅಂತ. ಹಾಗಾಗಿ ಏನಾದರೂ ದೋಷಗಳು ಕಂಡು ಬಂದರೆ, ಏನಾದರೂ ಸಮಸ್ಯೆ ಇದ್ದರೆ ಆಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳನ್ನು ಕೂಡಲೇ ಸರಿಪಡಿಸೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಸನ್ನದ್ಧರಾಗಿರುವುದು. ಆರೋಗ್ಯ ಸಚಿವರು ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಸದ್ಯಕ್ಕೆ ಇಷ್ಟೆಲ್ಲ ಕ್ರಮಗಳು, ಮುಂಜಾಗ್ರತಾ ಕ್ರಮ ಏನು ತಗೊಂಡ್ರಿ ಅಂತ ಕೇಂದ್ರ ಸರ್ಕಾರ ಕೇಳುತ್ತಲ್ಲ, ರಿಪೋರ್ಟಲ್ಲಿ ಇವೆಲ್ಲ ಹೇಳಬೇಕಲ್ಲ. ಸೊ ಹಾಗಾಗಿ ಸಹಜವಾಗಿ ಇದನ್ನು ಎಲ್ಲ ರಿಪೋರ್ಟ್ಗಳನ್ನ ಕೇಳಿದ್ದಾರೆ.